ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಸಿಕಂದ್ರಾಬಾದ್ ಹೈದರಾಬಾದ್ನಲ್ಲಿ ರೈಲುಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ನಿನ್ನೆನೂ ಕೂಡ ನಡೆದಿತ್ತು ಇದೇ ರೀತಿಯಾದಂತ ಘಟನೆಗಳು. ಇವತ್ತು ಕೂಡ ನಡೀತಾ ಇದೆ. ಅದು ತೆಲಂಗಾಣದ ಹೈದರಾಬಾದ್ ಮತ್ತೆ ಸಿಕಂದ್ರಾಬಾದ್ನಲ್ಲಿ ಈ ಯೋಜನೆಯನ್ನ ವಿರೋಧಿಸಿ ಉದ್ರಿಕ್ತರು ಆಕ್ರೋಶ ವ್ಯಕ್ತಪಡಿಸೋದ್ರ ಜೊತೆಗೆ ರೈಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ರೈಲುಗಳ 4-5 ಬೋಗಿಗಳು ಭಸ್ಮ ಆಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ ಅಗ್ನಿಪಥ್ಗೆ ವಿರೋಧ ವ್ಯಕ್ತವಾಗಿದೆ. ಉತ್ತರ ಪ್ರದೇಶದ ಬಲಿಯಾದಲ್ಲಿ ರೈಲಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳಿಗೆ ಥಳಿಸಲಾಗಿದೆ. ನೆಕ್ಸ್ಟ್ ಅರೆಸ್ಟ್ ಮಾಡಲಾಗಿದೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಇಲ್ಲಿ ಅಗ್ನಿಪಥ್ ಯೋಜನೆ. ಇನ್ನ ಹೇಗೆ ಟಾರ್ಗೆಟ್ ಮಾಡೋದು ಅಂತ ನೋಡೋದಾದ್ರೆ ಇನ್ನ ಈ ಮಾಮೂಲಿ ಇರುವಂತ ಬಸ್ಗಳಿಗೆಲ್ಲ ಕಲ್ಲೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರೆ ಅದರ ಜೊತೆಗೆ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಏನು ಪ್ರಯೋಜನ ಆಗಲ್ಲ. ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಸ್ದಂಗೆ ಆಗಲ್ಲ. ಅದಕ್ಕೆ ರೈಲ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಇವರು. ಕೇಂದ್ರ ಸರ್ಕಾರದ ಇಲಾಖೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಹಚ್ಚಿದ್ರು ಅಷ್ಟೇ, ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಅಷ್ಟೇ. ಅದೆಲ್ಲದರ ಹೊರೆ ಬೀಳೋದು ನಮ್ಮಂಥ ಸಾರ್ವಜನಿಕರ ಮೇಲೇನೆ. ಇವರು ಈ ರೀತಿಯಾಗೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಸಾಮಾನ್ಯ ಜನರಿಂದ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿಕಂದ್ರಾಬಾದ್ನಲ್ಲಿ ಯಾವ ರೀತಿಯಾಗಿ ರೈಲಿಗೆ ಬೆಂಕಿ ಹಚ್ಚಿದ್ದಾರೆ. ಹೈದರಾಬಾದ್ನಲ್ಲೂ ಕೂಡ ಆ ಘಟನೆ ಮರುಕಳಿಸಿರುವಂಥದ್ದು. ಅಲ್ಲೂ ಕೂಡ ರೈಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಉದ್ರಿಕ್ತರು. ಇದು ಬರೀ ತೆಲಂಗಾಣದಲ್ಲಿ ಮಾತ್ರ ಆಗಿರುವಂಥದ್ದಲ್ಲ. ನಿನ್ನೆ ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರ ಈ ಭಾಗದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ರೈಲುಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಉತ್ತರ ಪ್ರದೇಶದ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ರೈಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸದ್ಯ ಯಾರು ಇರಲಿಲ್ಲ ಜನರು. ಅಲ್ಲಿ ನಿಂತಿದ್ದಂಥ ರೈಲಿಗೆ ಬೆಂಕಿಯನ್ನ ಹಚ್ಚಿರುವಂಥದ್ದು. ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಳ್ತಾವಲ್ಲ ಟ್ರೈನ್ಗಳು, ಅವಾಗ ಬೆಂಕಿಯನ್ನ ಹಚ್ಚಿದ್ದಾರೆ. ಬೆಂಕಿಯನ್ನ ನಂದಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಕೆಲವೊಂದು ಕಡೆ ಸರಿಯಾದ ಟೈಮಿಗೆ ಅಗ್ನಿಶಾಮಕ ದಳದವ್ರು ಬಂದಿದ್ದಾರೆ, ಕೆಲವೊಂದು ಕಡೆ ಬರ್ಲಿಕ್ಕಾಗಿಲ್ಲ. ಅವಾಗ ಕಂಪ್ಲೀಟ್ ಆಗಿ ಬೋಗಿಗಳು ಹೊತ್ಕೊಂಡು ಉರಿದಿದ್ದಾವೆ. ಆ ದೃಶ್ಯಾವಳಿಯನ್ನ ನೋಡ್ಬೋದು ನೀವು, ಹೇಗೆ ಬೋಗಿಗಳು ಹೊತ್ಕೊಂಡು ಉರಿತಾ ಇದ್ದಾವೆ ಅಂತ. ಸೊ 3 ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಬಿಹಾರದಲ್ಲಿ ಯಾವ ರೀತಿಯಾಗಿ ಟ್ರೈನ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ, ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿ ಯಾವ ರೀತಿಯಾಗಿ ಹಚ್ಚಲಾಗಿದೆ, ಇನ್ನು ಉತ್ತರ ಪ್ರದೇಶದ ಬಲಿಯಾದಲ್ಲಿ ಟ್ರೈನ್ಗಳಿಗೆ ಬೆಂಕಿಯನ್ನ ಹಚ್ಚಿರುವಂಥದ್ದನ್ನು ನೀವು ಗಮನಿಸಬಹುದು. ಇದು ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ ಈ ರೀತಿಯಾಗಿ ಉದ್ರಿಕ್ತರು ಬೆಂಕಿಯನ್ನ ಹಚ್ಚಿರುವಂಥದ್ದು. ರೈಲ್ವೆ ಇಲಾಖೆಗೆ ಬಿಸಿ ಮುಟ್ಟಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತೆ ಅನ್ನುವ ಕಾರಣಕ್ಕೆ ಟ್ರೈನ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಿಕಂದ್ರಾಬಾದ್ನಲ್ಲಿ ರೈಲಿಗೆ ಬೆಂಕಿ ಇಟ್ಟಂತ ಘಟನೆ ಘನಘೋರವಾಗಿದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಸ್ವಸ್ತಿಕಾ ದಾಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬೇಡ. A couple of questions now being raised. Violence is over. Protesters are now parked at one spot. Police officers seem to have finally gotten a grip on the protesters. But what remains are the big question. Question number 1. This is a very big station. This is Sikandrabad railway station, the main station in Hyderabad. How is it possible, if you go by eyewitness account, that 5,000 protesters in huge groups entered the station, and not just that, went on a rampage? By that eyewitness account, this train, in fact, this train is going towards Howrah. It's Shalimar Express. This particular train came under attack, one of the first few trains which came under attack from the mob side. And you can see coach after coach, windows smashed with big boulders. In fact, you can see those big stones are here lying on the ground. And then not just that, they also tried to hurl petrol bombs inside the train while passengers were still sitting inside. Thanks to the effort of the railway police force along with some unsung heroes, the running staff of this train, all the passengers were taken to safety in the nick of time. But I shudder to think what would have happened if the situation was otherwise, if the mob had gotten full grip of this train. They even tried to, in a way, attack the train, put fire
set this train on fire as well. So the question is, are these genuine army protesters? Are these students? There are also massive questions that are now being linked and raised at the NSUI activists, because earlier today, by their own words, NSUI had thrown its support to the army recruits, to the army support protesters here. Regardless, what warrants this scale of damage? These are the big questions that we are asking today because of the situation and the violence that unfolded. Let me just give you a sense of the aftermath of the violence. Take a look at this. Railway multi-purpose stalls completely vandalized. In fact, some of the passengers who managed to leave the railway station in the nick of time, all of them were seen carrying some water bottles and fruit juices. You can see completely destroyed. Stall after stall, coach after coach, vandalized, destroyed brutally by the mob which went on a rampage. And at the moment, what remains to be seen is the number of people who hounded the station. As per the eyewitness account earlier today, we were getting you visuals from inside Hyderabad Shalimar Express, where a running staff of the train mentioned that close to 5,000 people had entered the station and started vandalizing everything.